ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ತಹಶೀಲ್ದಾರು ಬಂದಿದ್ರು ಸರ್. ಹಿಂಗೆ ನಾವು ಅರ್ಜಿ ಕೊಟ್ಟಿದ್ದೀವಿ ಯಾರಿಗೆ, ತಹಶೀಲ್ದಾರಿಗೆ. ನಕಾಶೆ ಎಲ್ಲಿದೆ ಅಲ್ಲಿ ಹೋಗ್ರಿ ಸರ್, ನಮ್ಮಲ್ದಾಗ ದಾರಿ ಇಲ್ಲ ಅಂತ ನಾವು ಅಡ್ವಾನ್ಸ್ ಕೊಟ್ಟಿದ್ದೀವಿ ಸರ್. ಈ ರಸ್ತೆ ಬಗ್ಗೆ 2017 ಇಸ್ವಿನಲ್ಲಿದ್ದು ಕೂಡ ಕೋರ್ಟ್ನಲ್ಲಿ ಕೇಸ್ ನಡೀತಿದೆ ಸರ್. ಕೇಸ್ ನಂಬರ್ OS ನಂಬರು 99 ಸರ್. ನಾವು ಯಾಕೆ ಹೋಗಿದ್ದೀವಿ, ನೀವು ನಕಾಶೆಯಲ್ಲಿ ಎಲ್ಲಿದೆ ಅಲ್ಲಿ ಹೋಗ್ರಿ ಸರ್, ನಾವು ಬಡ ರೈತರು, ನಾವು ಕೊಡೋಕ್ಕಾಗಲ್ಲ, ನಾವೇನೀಗ ಅಡ್ಡಾಡೋಕ್ಕೆ ನಾವು ಬಿಟ್ಟಿದ್ದೀವಿ, ನಾವು ಇಲ್ಲ ಅಂತ ಮಾತಾಡೋಕ್ಕಲ್ಲ, ಹಂಗೆ ಹೋಗ್ರಂತೆ ನಾವು ಕೋರ್ಟ್ನಾಗಿದ್ದೀವಿ ಸರ್. ಅದನ್ನು ಹೇಳಿದ್ರು ಕೂಡ ತಹಶೀಲ್ದಾರು ಬಂದು ನೋಡಿ ಎಲ್ಲಿದೆ ಅಂತ ಆ ಕಡೆ ಹೋಗಿ ತೋರಿಸಿ ಸರ್. ತೋರಿಸಿದ ಮೇಲೆ ಅವರು ಮ್ಯಾಪ್ ನೋಡಿದ್ಮೇಲೆ ಅಲ್ಲಿ ಇಲ್ಲಿವರೆಗೆ ನಮ್ಮ ಹತ್ರ ಏನು ಸರ್, ಏನು ಮಾತಾಡೋಕೆ ಹೋದ್ರು ಕೂಡ ಸುಮ್ಮನೆ ಎದ್ದು ಅದೇ ಹೋಗ್ತಾರೆ ಸರ್. ನಾವು ಏನು ಮಾಡೋಕ್ಕಾಗತ್ತ? ಅದಲ್ದ ಈ ಟೆಂಡರ್ ಮೇಲೆ ನಾವು ಯಾವುದೋ ಸ್ಟೇ ಆರ್ಡರ್ ತಂದೀವಿ ಸರ್. ನಮ್ಗೆ ಇದೆಲ್ಲ ಗೊತ್ತಾಗಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಗೊತ್ತಾದ್ಮೇಲೆ ಕೂಡ ಸ್ಟೇ ಆರ್ಡರ್ ತಂದ ಮೇಲೆ ಕೊಟ್ಟರೆ ನಮ್ಗೆ ಯಾವುದು ಸ್ಪಂದನೆ ಮಾಡ್ತಾಯಿಲ್ಲ ಸರ್. ಯಾವುದೋ ಗೊತ್ತು ನಂಗೆ ಇದೇ ತಿಂಗಳು 16ನೇ ತಾರೀಕು ತಹಶೀಲ್ದಾರು ಸರ್ವೇರು ಬಂದು ನಮ್ಮ ಹೊಲದಲ್ಲಿ ಎಷ್ಟು 110, 106 ಆ ಸರ್ವೆ ನಂಬರ್ನಲ್ಲಿ ಬಂದು ನಾವೇನು ಸರ್ ನಮ್ಮ ಹೊಲದಲ್ಲೇ ನೀರು ಡೈವರ್ಟ್ ಮಾಡಿದ್ದೀವಿ ಹಳ್ಳಕ್ಕೆ. ನಾವು ಹಳ್ಳದ ಆ ಕಡೆಗೆ ಅಲ್ಲಿ ಬಿಟ್ಟಿದ್ದೀವಿ. ಅದು ಹೆಂಗೆ ಬಿಟ್ಟರೆ ಹೆಂಗೆಲ್ಲ ಉಳುತ್ತೆ ಆಯ್ತು ಸರ್. ಅವರು ಜಮೀನು ನಾವು ವಿಲೇಜ್ ಅಕೌಂಟ್ರ್ ಕೂಡ ಬಿಟ್ಟಿವಿ ಸರ್. ನಿಮ್ಮ ಹಳ್ಳ ನಿಮಗೆ ಬಿಟ್ಟುಬಿಡ್ತಪ್ಪ, ನಮಗೂ ತೊಂದರೆ ಆಗತ್ತೆ ಅಂತ ಹೇಳಿದ್ವಿ. ಬಂದು ನಮ್ಮ ಕಲ್ಲುಗಳೆಲ್ಲ ತಿರುಗಾಡಿ ಅಲ್ಲಿ ನೋಡಿ ಎಲ್ಲಿ ಹಳ್ಳ ಐತೋ ಅವೆಲ್ಲ ನೋಡಿ ನಮ್ಮ ಮಕ್ಕಳನ್ನ ಎದುರಿಸಿ, ನಮ್ಮ ಜನನ ಎದುರಿಸಿ ನಿಮ್ಮನ್ನು ಅರೆಸ್ಟ್ ಮಾಡಿಬಿಡ್ತು, ಕೇಸ್ ಮಾಡ್ತು ಅಂತೇಳಿ ತಹಶೀಲ್ದಾರ್ ಹೇಳಿದೆ. ಮಾಡಲಿ ಸರ್, ಅಟ್ಲೀಸ್ಟ್ ನಮಗೆ ನೋಟಿಸ್ ಕೊಟ್ಟು ಬರಬೇಕು. ತಿರ್ಗಾ ಅಶೋಕ್ ಜೈ ಕೃಷ್ಣ ನಾಯ್ಕ ಇವ್ರನ್ನ ಕೇಳಿ ಸರ್, ಒಂದು ಸರ್ ಇಲ್ಲಿ ಇಲ್ಲಿ ಬಂದು ಸರ್ವೇರ್ನ ಅಂತ ಕರ್ಕೊಂಬಂದ್ರು, ಕೊಡ್ರಪ್ಪ ನಮ್ಗೆ ನೋಟಿಸ್ ಕೊಟ್ಟು ಬರ್ರಿ. ಆ ನೋಟಿಸ್ ಕೂಡ ಕೊಡ್ದಂಗೆ ಹೇಗೆ ನೀವು ಯಾರು ಕೇಳಕ್ಕೆ ನನ್ನ ಅಂದರು. ಅವನು ಅಶೋಕ್ ಜೈ, ನೀನು ಯಾರು ರೀ, ತಹಶೀಲ್ದಾರ್ ಇದ್ರೆ ಸಾಕು ನಾವು ಹಂಗೆ ಹೊಡಿತೀವಿ, ಇಲ್ಲಿ ಪಟ್ಟಭೂಮಿ ಬಿಟ್ಟಭೂಮಿ ಯಾವುದೂ ಇಲ್ಲ ನಮಗೆ ಅಂತ ಅಂದರು. ಅಂದಾಗೆ ಆ ಕಡೆ ನಮ್ಮ ಜನಗಳೆಲ್ಲ ಹಂಗೆ ಯಾರೋ SI ಯಾರೋ ಇತ್ತು ಸರ್, ಯಾರೋ ಚೋನೂರು PSI ರೇವಣಿ ಸಿದ್ದಯ್ಯ ಇವರು, ನಾವು ಕೇಳಿದರೆ ನೀವು ಯಾರು ನಮಗೆ ಕೇಳೋಕೆ DC ಆರ್ಡರ್ ಆಯ್ತು ಅಂತ ನಮ್ಮ ಜನನಲ್ಲೇ ಬೇದಿರ್ಸಾರ ಸರ್. ನಮ್ಮ ಜನನ ಬೇದಿಸಿ ಇವ್ರನ್ನ ಕೇಳಿದರೆ ಏನಾದರೂ ಪರಿಹಾರ, ಇನ್ನೇನು ಪರಿಹಾರ ಕೊಡ್ತೀಯ, ಉದಿತೀನಿ ನೋಡಿ DC ಆರ್ಡರ್ ಆಯ್ತು ಅಂತ. DC ಆರ್ಡರ್ ಏನಾದರೂ ನೀವು ತಾವೇನಾದ್ರು ಕೇಳಿದ್ರ? ಕೇಳಿದ್ವಿ, DC ಆರ್ಡರ್ ಕೇಳಿದ್ವಿ. ತಹಶೀಲ್ದಾರ್ ಆರ್ಡರ್ ನಿನಗೆ ಹೆಂಗೆ ಕೊಡ್ಬೇಕು, ನೀನು ಮುಚ್ಕೊಂಡಿರ್ಬೇಕಂತ ನನ್ನೇ ಬೆದರಿಸ್ಯಾನ ಸರ್. ನಕಾಶೆ ಒಂದತ್ರ ಇದೆ, ಅವ್ರು ರೋಡ್ ಮಾಡ್ತಾ ಇರೋದು ಒಂದು ಜಾಗದಲ್ಲಿ. ಅದಕ್ಕೆ ನಾವು ಏನಾದರೂ ಕೇಳಿದರೆ ಅವ್ರು ನಮ್ಮನ್ನ ದೌರ್ಜನ್ಯ ಮಾಡಿ ರೋಡ್ ಮಾಡಕ್ಕೆ ನೋಡ್ತಾರೆ ಸರ್. ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್? ಅದೇನಿಲ್ಲ, ನಕಾಶೆ ಕೇಳಿದರೆ ನೀವು ಎಲ್ಲಿ ತಂದಿರಿ, ಏನಾಗಿದೆ ನಿಮ್ಮದು ಏನಂತ ಕೇಳ್ತಾರೆ ಸರ್. ಕೇಳಿದಾಗ ನಮ್ಮದು ನೋಡ್ರಿ ಅದ್ರ ಪ್ರಕಾರ ಏನು ಪ್ರಕಾರ ಇದೆ ಅದ್ರ ಪ್ರಕಾರ ಮಾಡಿ, ನಾವು ಬೇಡ ಅಂತ ಹೇಳಲ್ಲ ಸರ್. ಎಷ್ಟು ವರ್ಷದಿಂದ ಉಳಿಮೆ ಮಾಡ್ತಾ ಇದ್ರಿ ಸರ್? ನಾವು ಹೆಚ್ಚು ಕಡಿಮೆ ಒಂದು 25-30 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್, ಮೋರ್ ದೆನ್ 30 years ಸರ್. ಈಗ ಅವರು ಕಂದಾಯ ಇಲಾಖೆಯವರು ಏನಾದ್ರು ಬಂದಿದ್ರೆ ಈ ಕಡೆ? ಅವ್ರು ಬಂದಾರ ಸರ್, ಬಂದ್ರು ಕೂಡ ಅವರು ಅದೇ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ಯಾವ ತರ? ರಾಜಕೀಯ ವಿಚಾರವಾಗಿ ಅದು ಇರಬಹುದು, ಅಥವಾ ಅವ್ರದ್ದೇನು ತಿಳಿದಿದೆ ಗೊತ್ತಿಲ್ಲ. ನಮ್ಮ ಪ್ರಕಾರ ಅವ್ರು ಹೇಳ್ತಾ ಇಲ್ಲ ಸರ್. ನಮ್ಮ ಪ್ರಕಾರ ನಾವು ಕೊಟ್ಟಿದ್ದೀವಿ, ಅವ್ರ ಪ್ರಕಾರ ಅವ್ರು ಕೊಟ್ಟಿದ್ದಾರೆ. ಅದಾಗಿ ಅವ್ರ ಪ್ರಕಾರ ನಾವೇನಾದರೂ ಕೇಳಿದಾಗೆ ಅವ್ರು ನಮ್ಗೇನು ಉತ್ತರನೇ ಕೊಡ್ತಾ ಇಲ್ಲ. ದಾಖಲಾತಿ ಕೇಳ್ತಾ ಇದ್ದೀವಿ, ದಾಖಲಾತಿನೂ ಕೊಡ್ತಾ ಇಲ್ಲ. ನಮ್ಮ ದಾರಿಗೆ ಏನಾದರೂ ಬೇಕು, ನಮ್ಮ ದಾರಿಗೆ ಇದೇ ದಾರಿಗೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದರೆ ಅವರು ಅದಕ್ಕೊಂದು ಆದೇಶ ಬೇಕಲ್ವಾ, ಅಟ್ಲೀಸ್ಟ್ ನಮಗೆ ನೋಟಿಸ್ ಕೊಡಬೇಕಲ್ವಾ. ಮತ್ತೆ ಯಾವುದು ಇಲ್ದಂಗೆ ಮಾಡ್ತಿದ್ದಾರೆ ಸರ್, ದೌರ್ಜನ್ಯ ಸರ್ ಇದು. ನೀವೇನಾದ್ರೂ PWD ಇಲಾಖೆಗೆ ಹೋಗಿ ಇದೇ ಟೆಂಡರ್ ಆಗಿದೆ ಅಂತ ಕೇಳಿದ್ರ? ಟೆಂಡರ್ ಇಲಾಖೆ ಕೇಳಿದ್ವಿ ಸರ್, ಇಲ್ಲ ಅಂತೇಳಿ ಕೇಳಿದ್ರೆ ಅವ್ರು ಹೇಳ್ತಾ ಇಲ್ಲ ಸರ್. ಅವ್ರದೇ ಆದಂಥ ಶೈಲಿಯಲ್ಲಿ ಮಾತಾಡ್ತಾರೆ ಸರ್. ನೀವೇನಾದ್ರೂ ರೈಟಿಂಗ್ ಎಲ್ಲ ಏನಾದ್ರು ಕೊಟ್ಟಿದ್ದೀರಾ? ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಕೊಟ್ಟಿದ್ರಿ? ಹೌದು ಸರ್. ಅದಕ್ಕೆ ನಿಮಗೆ ಮಾಹಿತಿ ಕೊಟ್ಟಿಲ್ಲ ಸರ್. ನೀವು ಈ ಗಾಡಿ ತರಕ ಹೇಳಿದ್ರಲ್ಲ, ಟೆಂಡರ್ ಕಾಪಿ ಆಯ್ತಾ? ಅದು ಯಾವ ಓನರು? ಈಗ ನೀವಿಲ್ಲಿ ರಸ್ತೆ ಮಾಡಕ್ ಬರ್ತಿದ್ರಿ, ರಸ್ತೆ ಮಾಡಕ್ ಬಂದ್ಮೇಲೆ ಒಂದು ಲೆಟರ್ ಏನಾದ್ರು ಇದೆ, ಗಾಡಿ ಈ ತರ ಶಿಫ್ಟ್ ಮಾಡ್ತಿದ್ರಿ ಅಂತ ಹೇಳಿ? ಸಾರ್ ಹತ್ರ ಇದೆ, ಕರೆಕ್ಟ್ ರೀ. ನೀವು ನಿಮ್ಮ ಹತ್ರ ಒಂದು ಲೆಟರ್ ಇಟ್ಕೋಬೇಕಲ್ಲ? ಇಲ್ಲ, ಕೊಟ್ಟಿಲ್ಲ ಸರ್. ಮತ್ತೆ ಕೊಡ್ಲಿದಂಗೆ ಎಲ್ಲದೆಲ್ಲ ತಾಂಬಂದು ಇಲ್ಲಿ ಸಮಸ್ಯೆ ಮಾಡೋರು ಹೆಂಗ್ರಿ? ನಾವು ಮಾಡೋದಿಲ್ಲ ಅಲ್ಲ, ಕಾರ್ ನೀವು ಇಲ್ಲಿ ನಿಲ್ಸಿದಕ್ಕೆ ಸಾರ್ವಜನಿಕರೆಲ್ಲ ಆತಂಕ ಪಟ್ಟಾರ, ಇದಕ್ಕೆ ಏನ್ ಹೇಳ್ತೀರಿ? ನಾವು ಮಾಡಬೇಡ್ರಿ ಅಂತ ಹೇಳಿದ್ರ ಸಾರ್ವಜನಿಕರು? ನೀವ್ ಹೆಂಗ್ ತಗೊಂಬಂದಿರಿ ಅಂತ, ಈ ಗಾಡಿ ತಂದಿದಿರಲ್ಲ, ಒಂದ್ ಲೆಟರ್ ಇಲ್ದಂಗೆ ನೀವ್ ಹೆಂಗ್ ತಂದ್ರಿ?
ನಮ್ಮ ಕೈ ಕೊಡೋದಲ್ರಿ ಸೂಪರ್ವೈಸರ್ ಕೈಕ ಅವ್ರ ಸಾರ್ ಈ ಕಾರ್ನ ಇದನ್ನ ಇಟಾಚಿನ ಶಿಫ್ಟ್ ಮಾಡ್ಬೇಕಂದ್ರೆ ಒಂದು ಲೆಟರ್ ಬೇಕಾ? ಇಂಥ ಹತ್ರ ಹಿಂಗ್ ಟೆಂಡರ್ ಆಗಿದೆ, ಹಿಂಗ್ ಲೆಟರ್ ಇಂಥ ಜಾಗಕ್ಕೆ ಹೋಗ್ಬೇಕು, ಇಲ್ಲಿ ನಿಲ್ಲಿಸ್ಬೇಕು ಅಂತ ಒಂದು ಲೆಟರ್ ಕೊಡ್ತಾರೆ ತಮಗೆ. ಇಲ್ಲ ಕೊಟ್ಟಿಲ್ಲ ಸರ್. ಮತ್ತೆ ಇಸ್ಕೊಳ್ಳಿಲ್ಲದಂಗೆ ಹೆಂಗ್ ನಿಲ್ಸಿದ್ರಿ? ಇಸ್ಕೊಳ್ಳಿಲ್ಲದಾಗ ಬಂದು ಹೆಂಗ್ ನಿಲ್ಸಿದ್ರಿ ಅಂತ ಹೇಳ್ತೀವಿ. ನಾಗನಹಳ್ಳಿಗೋರಿ ಆ ಕಡೆ ಫ್ರೀ ಐತಿ, ಸ್ಟೇ ಆಗಿಲ್ಲ, ಆ ಕಡೆ ಮಾಡ್ಬೇಕಂತ ಹೇಳಿದ್ರು. ಏನ್ ಸ್ಟೇ ಆಗಿಲ್ಲ ಅಂದ್ರು? ಇದು ಸ್ಟೇ ಆಗಿಲ್ಲ, ಇಲ್ಲಿ ಒಂದು ಸ್ವಲ್ಪ 60 ಅದೇ ಏನಿದು ರೋಡ್. ಮತ್ತೆ ರೋಡ್ ಕೆಲಸ ಮಾಡ್ಬೇಕಂದಾಗ ಒಂದು ಟೆಂಡರ್ ಕಾಪಿ ಇಲ್ದೇನೆ, ಒಂದು ಗಾಡಿ ಸರ್ಟಿಫಿಕೇಟ್ ಇಲ್ದೇನೆ ಹೆಂಗ್ ತಗೊಂಬಂದಿರ್ತಾವು? ಅವ್ರ ಓನರ್ ಕಡೆ ಐತಿ, ನಮ್ಮ ಕಡೆ ಇಲ್ಲ. ಹೌದ್ರಿ, ಓನರ್ ಹೇಳ್ತಾರೆ. ಈಗ ಇಲ್ಲೆಲ್ಲ ಫಾರೆಸ್ಟ್ ಕೊಟ್ರ ತಾನೇ ತಾಮ್ರಕ್ಷ ಯಾವ್ದಲ್ರಿ ಹೇಳೋದ್ ಕೇಳ್ರಿ. ಈಗ ಫಾರೆಸ್ಟ್ ಆಗದ್ ಬಿಡು ಅಂದ್ರೆ ಆಗದ್ ಬಿಡ್ತೀರಾ? ಮತ್ತೆ ಹೆಂಗ್ ನಿಲ್ಲಿಸ್ತೀರಿ ನೀವು? ವಿತೌಟ್ ಟೆಂಡರ್, ವಿತೌಟ್ ಪರ್ಮಿಷನ್ ಇಲ್ದಂಗೆ ನೀವ್ ಹೆಂಗ್ ತಂದು ನಿಲ್ಸಿದ್ರಿ ಅಂತ ಹೇಳ್ರಿ. ಅಲ್ಲ, ಈ ರೋಡ್ ಅಲ್ಲಿ ನಿಲ್ಸಿ ಅವ್ರು ಬ್ಯಾಡ ಅಂದ್ರೆ ನಾನು ತರಿಬಿಟ್ಟಿನಿ ಅಲ್ಲಿ ಮಿಷನ್. ಸುಮ್ಮನೆ ಸಮಸ್ಯೆ ಅವ್ರು ಹೇಳ್ತಿರೋದು. ಮಿಷನ್ ಸುಧಾ ನಿಲ್ಸಿಲ್ಲ, ಅವ್ರು ಹೇಳ್ತಿರೋದು ಕೆಳಕ್ ಮಿಷನ್ ಇಳಿಸಿ ನೀನ್ ಜೋರ್ಕತ್ತೆ ಮಾಡಿಯಪ್ಪ ಕೆಲಸ ಅಂದ್ರೆ ಓಕೆನಾ. ನಾನು ಮಿಷನ್ ಕೆಳಕ್ ಕೆಳಗಿಳಿಸಿಲ್ಲ. ತಂದಿರೋದೇನಕ್ಕೆ? ಮಾಡ್ಬೇಕಂತ ತಂದ್ವಿ, ಇಲ್ಲ ಇಲ್ಲಿ ಮಾಡಂಗಿಲ್ಲ ಅಂದ್ರು. ರಸ್ತೆ ಮಾಡಕ್ ತಂದಿದ್ವಿ ತಾನೆ ಸರ್, ಅದಕ್ಕೆ ಹೇಳ್ತಾ ಇರೋದು. ರಸ್ತೆ ಮಾಡಕ್ ತಂದ್ಮೇಲೆ ಇದು ಟೆಂಡರ್ ಆಗಿರ್ಬೇಕು, ಇಷ್ಟು ಕೋಟಿ ಅಂತ ಆಗಿರ್ಬೇಕು. ಯಾವಾಗ ಏನಾಗುತ್ತೆ, ಏನಾದ್ರು ಒಂದು ಕಾಪಿಲಿ ಇಟ್ಕೊಂಡು ಬರ್ಬೇಕಲ್ಲ ನೀವು. ಈಗ ಯಾರು ಈಗ ಇಲ್ಲಿ ಕೇಳ್ತಾರೆ, ಇಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ಬಂದ್ರು, ಇಲ್ಲ ಯಾರು ಸಾರ್ವಜನಿಕರು ಬಂದ್ರು, ಅವ್ರಿಗೆ ತೋರ್ಸ್ಬೇಕು ತಾನೇ, ಸ್ಪಷ್ಟೀಕರಣ ಕೊಡ್ಬೇಕಲ್ಲ ನೀವು. ನಮ್ಗೆ ಕೊಟ್ಟಿಲ್ಲ ಸೂಪರ್ವೈಸರ್. ಮತ್ತೆ ನೀವು ಇಸ್ಕೊಂಡ್ಬರ್ಬೇಕಂತ ಹೇಳ್ತಿದ್ವಿ. ಈಗ ಸುಮ್ನೆ ವಿತೌಟ್ ಇನ್ಫಾರ್ಮೇಶನ್, ವಿತೌಟ್ ಡಾಕ್ಯುಮೆಂಟ್ ಇಲ್ದೇನೆ ತಾಮಂದ್ ಹಿಂಗ್ ನಿಲ್ಸಿದ್ರೆ ಅವರೆಲ್ಲ ಆತಂಕ ಪಡ್ತಾರೆ ಇಲ್ಲಿ. ಸರ್, ಮತ್ತೆ ಒಂದೇ ಮತ್ತೆ ಇವ್ರ ಮಗ ಬಂದು ರಾಮೂರ್ತಿ ಮಾಡಂಗಿಲ್ಲಪ್ಪ ಇಲ್ಲಿ ಕೆಲಸ ಅಂದ್ರೆ ನನ್ಗೆ ಬೇಡಪ್ಪ, ಮಾಡೋದ ಬೇಡ ಅಂತ ತರಿಬಿಟ್ಟು ನಾವು ಎಕ್ಸಿಸ್ಟನ್ನು ಹಿಡಿಸಿದ್ದೀವಿ. ಈಗ ಅವ್ರು ಕೇಳ್ತಿದಾರೆ, ಟೆಂಡರ್ ಕಾಪಿ ಕೇಳ್ತಿದ್ರೆ ಅವ್ರಿಗೆ ಫೋನ್ ಮಾಡಿ ಇಸ್ಕೊಡ್ರಿ ಅವ್ರಿಗೆ, ಸಾರ್ವಜನಿಕರು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.